ಅಡ್ಡಿ ಇಲ್ಲ, ಪುದೀನ ಗಿಡ ಚೆನ್ನಾಗಿ ಹತ್ಕೊಂಡೈತಿ. ಪುದೀನ ಒಂದು ಕಟ್ಟಿ ಕಂಡಾಬಿಟ್ಟು 20 ರೂಪಾಯಿ 30 ರೂಪಾಯಿ ಆಗೈತಿ. ರೇಟ್ ಕೇಳಿದ್ರೆ ಮುಟ್ಟಾಕು ಮನ್ಸು ಬರಲ್ಲ ಪುದೀನಾನ. ಒಂದ್ಸಲ 20 ರೂಪಾಯಿ ಕೊಟ್ಟು ತಂದು ಅದು ಪುದೀನ ಎಲ್ಲ ತಕ್ಕಂತ ಕಡ್ಡಿ ನೆಟ್ಬಿಟ್ರೆ ಎಷ್ಟು ಚೆನ್ನಾಗಿ ಬೆಳ್ಕಂತೈತಿ ಪುದೀನ. ನಾನಾರ ಇದಕ್ಕೆ ಹಾಕ್ಬೇಕಾಗೈತಿ ಪುದೀನಾನ. ಏನು ಸ್ವಲ್ಪ ಪಲಾವ್ ಮಾಡಿದಾಗ ಆಮೇಲೆ ಚಟ್ನಿ ಮಾಡಿದಾಗ ಬೇಕಾಗತ್ತೆ ಅಷ್ಟೇ. ಒಂದು ಶ್ರಾವಣ ಏನು ಕೋಳಿ ಥರಲ್ಲ ಬಿಡಲ್ಲ, ಅಲ್ಲಿ ತನಕನೂ ಹಂಗೆ ಗಿಡದಾಗ ಇರ್ತದಷ್ಟೇ. ಆದರೆ ಯಾವ ಬೆಂಡ್ಲಾರ ತಗೊಂಡಿಲ್ಲ ನೋಡ್ಕೋಬೇಕಪ್ಪ. ಅದ್ರಾಗ ನಮ್ಮೂರಾಗಿನ ಹೆಂಗಸ ಹಂಗೆ ಬಂದು ನಿಂತ್ಕೊಂತವು, ಕಿತ್ಕೊಂಡು ಅಯ್ಯೋ ಸುಮ್ಮನೆ ಗಿಡ ನೋಡ್ತಿದ್ದೆ ಅಂತ ಸರಿಯಾಗಿ ಮುಚ್ಕೊಂಡು ಹೋಗ್ತಾವೆ ಹಳದವು. ಕಿತ್ಕೊಳಕ್ಕಾಗಿಲ್ಲ ಅಂದರೆ ಬಂದು ಮಾತಾಡ್ಕೊಂತ ಕುತ್ಕೊಂಡಂಗೆ ಮಾಡಿ, ಅಯ್ಯೋ ಸುಶೀಲಕ್ಕ ನನ್ನ ಗಂಡ ಸಂತಿಗೆ ತರ ಕೇಳಿದ್ನೆ ತಂದೇ ಇಲ್ಲ, ಒಂದೇ ಒಂಚೂರು ಕಡ್ಡಿ ಕೊಡೆ ಅಂತ ಹೇಳಿ ಕಿತ್ಕೊಂಡು ಹೋಗ್ಬಿಡ್ತಾವೆ. ನಾನು ನೀರು ಗೊಬ್ಬರ ಹಾಕಿ ಬೆಳೆಸೋದು ಈ ಬೆಂಡ್ಲಾರ ಹಂಗೆ ಬಂದು ಕಿತ್ಕೊಂಡು ಹೋಗೋದು. ಬರಲಿ ಯಾವಕ್ಕಿನಾರು ಕೇಳ್ಕೊಂಡು ಮಾಡ್ತೀನಿ. ಆ ಕಡೆ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪಿನ ಹಾಕಿದ್ದೆ, ಅದನ್ನು ಚೆನ್ನಾಗಿ ಬಂದಿತ್ತು. ತಾಳು ನೋಡ್ತೀನಿ ಒಂದೊಂದ್ಸಲ. ಕೊತ್ತಂಬರಿ ಪುದೀನೂ ಚೆನ್ನಾಗಿ ಬಂದೈತಿ. ಒಂದು 15 ದಿನ ಸಾರಿ ಹಾಕೈತಿ. ಏನು ಸುಶೀಲಕ್ಕ ಏನು ಮಾಡ್ತಿದೀಯಾ? ಏನಿಲ್ಲವ ಸುಮಕ್ಕ, ಸುಮ್ಮನೆ ಗಿಡ ನೋಡ್ತಾ ನಿಂತಿದ್ದೆ. ಅದು ಆ ಕಡೆ ಪುದೀನ ಮತ್ತು ಈ ಕಡೆ ಕೊತ್ತಂಬರಿ ಸ್ವಲ್ಪ ಮೆಂತ್ಯ ಹಾಕಿದ್ನಾ, ಅದೇ ಮತ್ತೆ ಏನು ಕಂಡಾಬಟ್ಟಿ ರೇಟ್ ಐತವ ಹೊರಗಡೆ ತೊಗೊಂಬಂದ್ರೆ, ಅದಕ್ಕೆ ಇಲ್ಲೇ ಸ್ವಲ್ಪ ಇರಲಿ ಅಂತೇಳಿ ಮನೆ ಬಾಗಿಲಾಗೆ ಹಾಕಿದ್ದೆ, ಚೆನ್ನಾಗಿ ಬಂದೈತಿ. ಹೂನ್ಯಾವ ಹೊರಗಡೆ ಹೋದ್ರೆ ಕಂಡಾಬಟ್ಟಿ ಒಂದು 20 ರೂಪಾಯಿ ಹೇಳ್ತಾನೆ ಒಂದು ಪುದೀನಾಗೆ. ಸುಮ್ಮನೆ ಈ ಥರ ಮನೆ ಹತ್ರ ಹಚ್ಕೊಳ್ಳೋ ಸುಖ ನೋಡು. ಮುಂಚೆ ನಾವು ಸಣ್ಣರಿದ್ದಾಗ ಅವಾಗ 20 ರೂಪಾಯಿ ಇಡೀ ವಾರ ಸಂತಿ ಬರ್ತಿತ್ತು. ಇವಾಗ ಯವ್ವ ಅಲ್ಲವ 20 ರೂಪಾಯಿ ಒಂದು ಪುದೀನ ಬರಲ್ಲ. ಹೌದ್ಯಾವ ಅವಾಗಿನ ಕಾಲನೇ ಕಾಲ ಬಿಡು. ಸುಮ್ಮನೆ ತಲೆ ಕೆಟ್ಟು ಯಾರು ಪದೇ ಪದೇ ವಾರಕ್ಕೆ ಒಂದ್ಸಲ 20 ರೂಪಾಯಿ ಕೊಡ್ತಾರದು ಅಂತೇಳಿ ಹಿಂಗೆ ಮನೆ ಮುಂದೆ ಹಾಕೊಂಬಿಟ್ಟಿನಿ ನೋಡು. ಅದ್ರಾಗ ನಮ್ಮ ಊರಾಗಿನ ಪಿಸ್ರ್ಯಾರ ಸುಶೀಲಕ್ಕ ಕೊತ್ತಂಬರಿ ಚೆನ್ನಾಗಿ ಬಂದಿತ್ತು, ಪುದೀನ ಚೆನ್ನಾಗಿ ಬಂದಿತ್ತು ನೋಡು ಅಂತೇಳಿ ಹಂಗೆ ಮಾತಾಡ್ತಾನೆ ಒಂದು ಕೊಡು ಅಂತೇಳಿ ಕಿತ್ಕೊಂಡು ಹೋಗ್ತಾರೆ. ಏನು ನಾನಂತೂ ಈ ಬೆಂಡ್ಲಾರಿಗಂತಾನೆ ಗಿಡ ಹಾಕ್ದಂಗೆ ಐತಿ. ಕೊಟ್ಟರೆ ಸುಶೀಲವ ತುಂಬ ಒಳ್ಳೆಕ್ಕಿ, ಇಲ್ಲ ಅಂದರೆ ಅಯ್ಯೇ ಒಂದು ಕೊತ್ತಂಬರಿ ಪುದೀನಾಗ ಎಷ್ಟು ನಾಡ್ಕಾಡ್ತಾಳವ, ಏನು ಹೋಗಬೇಕಾರೆ ಹೊತ್ಕೊಂಡು ಹೋಗ್ತಾರೆ ಸಾಯಬೇಕಾರೆ ಅಂತ ಅಂತಾರೆ. ಏನು ಹೇಳ್ತೀವ ಇಂಥವ್ರಿಗೆ? ಸರ್ ಯಾವ ಬೆಂಡ್ಲಾರಿ ಬಂದ್ರೆ ನಾನಂತೂ ಕೊಡಲ್ಲವ. ಅಯ್ಯ ದೇವ್ರೇ, ನಾನು ನೋಡಿದ್ರೆ ಸ್ವಲ್ಪ ಪುದೀನ ಕೇಳಕ್ಕೆ ಬಂದಿದ್ದೆ, ಈಕಿ ನೋಡಿದ್ರೆ ಹಿಂಗೆ ಬಾಯಿಗೆ ಬಂದಂಗೆ ಬೇಯಕ್ಕೆ ಕುಂತಾಳೆ ಎಲ್ರಿಗೂ. ಇನ್ನಿಕ್ಕಿ ನಂಗೆ ಕೊಡ್ತಾಳ? ಅಯ್ಯೋ ಹೆಂಗಪ್ಪ ಕೇಳಿ. ನಾನು ನೋಡಿದ್ರೆ ನನ್ನ ಗಂಡಂಗೆ ಅಯ್ಯೋ 20 ರೂಪಾಯಿ ಗಂಟ್ಲೆ ಕೊಟ್ಟು ಈ ಪುದೀನ ತರ್ತೀರಿ, ಏನು ತರೋದು ಬೇಕಾಗಿಲ್ಲ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟೆ. ಇಲ್ಲಿ ನೋಡಿದ್ರೆ ಈಕಿ ಹಿಂಗೆ ಬೇಯಕ್ಕೆ ಕುಂತಾಳೆ. ಹಿಂಗೆ ಕೇಳಿ ಒಂದು 4 ಕೇಳಿ ಪುದೀನ ತೊಗೊಂಡೋಗ್ಬೇಕಲ್ಲ, ಚಟ್ನಿ ಮಾಡ್ಕೋಬೇಕಿತ್ತು. ಹೌದು ಸುಶೀಲಕ್ಕ, ಹಂಗೆ ಮಾಡ್ತಾರೆ ಈ ಪಿಸ್ರ್ಯಾರು. ನಮಗಂತೂ ಒಂದು ಬೇರೆ ಮನಿದ್ದು ಏನಾದ್ರು ಒಂದು ವಸ್ತು ಕೇಳಬೇಕು ಅಂದ್ರೆ ಕುತ್ತಿಗೆ ಬಂದಂಗೆ ಕತ್ ನೋಡವ, ಅದು ಹೆಂಗಾರಿಗೆ ಬಾಯ್ಬಿಟ್ಟು ಕೇಳ್ತಾರೆ ಏನತ್ತು. ಸುಶೀಲಕ್ಕ ಇಲ್ಲ ಇದೆಯಾ? ಹ್ಞೂ ಇಲ್ಲ ಇದ್ದೆ ಬಾ. ದುಡ್ಡು ಖರ್ಚು ಮಾಡಕ್ಕೆ ಶಾಣಿತನ ಮಾಡ್ತಾರೆ ಮತ್ತೆ, ಅದಕ್ಕೆ ಇಲ್ಲ ಮನೆ ಹತ್ರ ಬಂದು ಚೂರು ಪುದೀನ ಇದ್ರ ಕೊಡು ಚೂರು ಕೊತ್ತಂಬರಿ ಇದ್ರ ಕೊಡು ಅಂತ ಬರ್ತಾರೆ ಪಿಸ್ರ್ಯಾರು. ಹೌದು ಸುಶೀಲಕ್ಕ. ಅಯ್ಯೋ ದೇವ್ರೇ, ನಂಗೆ ಗೊತ್ತಾಗಲ್ಲ ಅನ್ಕೊಂಡಿರೇನೆ ಪಿಸ್ರ್ಯಾರ ನೀವಿಬ್ರು ಏನಕ್ಕೆ ಬಂದಿರಾ ಅಂತ. ನೀನು ಪುದೀನನ ಕೊತ್ತಂಬರಿನ ಯಾವುದೋ ಒಂದು ಕೇಳಕ್ಕೆ ಬಂದಿರ್ತೀರ ಇಬ್ಬರು ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನೇನಕ್ಕೆ ಕೊಡಲಿ? ಮೊನ್ನೆ ಸಂತಿಗೆ ಹೋದಾಗ ಇಬ್ಬರು ಪುದೀನ ಮತ್ತು ಕೊತ್ತಂಬರಿ ತೊಗೊಂಡ್ಲೇ ಇಲ್ಲ. ಅವಾಗೇ ಗೊತ್ತಾಯ್ತು ನಮ್ಮ ಮನೆಗೆ ಬಂದೇ ಬರ್ತೀರ ನೀವಂತ. ನಾನೇನಕ್ಕೆ ಕೊಡಲಿ? ಮಾಡ್ತೀನಿ ತಾಳು ನಿಮ್ಮಿಬ್ರಿಗೂ. ಎಲ್ಲರೂ ನಿಮ್ಮಂಗೆ ಇರ್ಬೇಕಲ್ರೇವಾ? ನೀವು ನೋಡು ಒಬ್ಬರು ಮನೆಗೆ ಒಂದು ಏನಾದ್ರು ಕೇಳಕ್ಕೆ ಹೋಗ್ತೀರಾ? ಏನೂ ಕೇಳಲ್ಲ. ನಿಮ್ಗಿರೋ ಬುದ್ಧಿ ನಮ್ಮ ಊರಾಗಿನ ಬೆಂಡ್ಲಾರಿಗಿಲ್ಲ ನೋಡು. ಸ್ವಲ್ಪನೂ ಮರ್ಯಾದೆ ಅನ್ನೋದಿರಲ್ಲ, ನಡ್ಕೊಂಡು ಬಂದ್ಬಿಡ್ತಾರೆ ಅಯ್ಯೋ ನನ್ನ ಗಂಡ ಸಂತೆಗೆ ತಂದಿಲ್ಲ ಅಂತ ಹೇಳಿ. ನಿಮಗೆ ಗೊತ್ತಾಗತ್ತಿ ಕಷ್ಟ ಗಿಷ್ಟ ಎಲ್ಲ, ಅದಕ್ಕೆ ನೀವು ಯಾರಿಗೂ ಕೇಳಲ್ಲ. ಅಯ್ಯೋ ದೇವ್ರೆ, ಇದೇನಕ್ಕೆ ಹಿಂಗೆ ಹಾಕೊಂತಾಳಲ್ಲಪ್ಪ. ಹೌದು ಸುಶೀಲಕ್ಕ. ನೀನೇನು ಕೇಳಕ್ಕೆ ಬಂದಿದ್ದಿ? ನಾನು ಕೊತ್ತಂಬರಿ ಕೇಳಕ್ಕೆ ಬಂದಿದ್ನಿ ಅವ. ನೀನೇನು ಕೇಳಕ್ಕೆ ಬಂದಿದ್ದಿ? ನಾನು ಸ್ವಲ್ಪ ಚಟ್ನಿ ಮಾಡೋಕ್ಕೆ ಪುದೀನ ಕೇಳಕ್ಕೆ ಬಂದಿದ್ನಿ ಅವ. ಈಕೆ ನೋಡಿದ್ರೆ ಹಿಂಗೆ ಇದು ಮಾಡಕ್ಕೆ ಕುಂತಾಳೆ. ನಮಗೆ ನೋಡಿದ್ರೆ ಇವಾಗ ಹಿಂಗೆ ಹೇಳ್ಬಿಟ್ಲು, ಏನು ಒಂದು ಕೇಳಿ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ. ಈಗ ಹೆಂಗೆ ಕೇಳ್ತೀಯಾ? ಅಲ್ಲ, ನಾ ಹೋಗಿ ಈಕೆ ಹತ್ರ ಬಂದಿ ನೋಡು. ಈಕಿನ ಒಂದು ಎಂಜಲ್ಕಾಯಿ ಒಂದು ಕಾಯಿನೂ ಓಡಿಸಲ್ಲ, ಇನ್ನು ನಮಗೆ ಕೊತ್ತಂಬರಿ ಪುದೀನ ಕೊಡ್ತಾಳೆ ಅನ್ಕೊಂಡಿಯಾ? ಅಯ್ಯೋ ನಾವು ಈಕೆ ನಂಬ್ಕೊಂಬಂದ್ವಲ್ಲೇವ. ನಾನು ಕೊಡ್ತಾಳೆ ಬಿಡು, ಸ್ವಲ್ಪ ಕೇಳಿದ್ರೆ ಹೆಂಗಿದ್ರು ಕೇಳ್ತೀಯಲ್ಲ ಅಂತ ಬಂದು ನೀವ. ಇದು ನೋಡಿದ್ರೆ ಉಲ್ಟಾ ಆಗೋತಿಲ್ಲಿ. ನೋಡೋಣ ತಾಳು, ಸ್ವಲ್ಪ ತಂಗಿ ಮಾತಾಡ್ಕೊಂಡು ಕುತ್ಕೊಂಡ ಮಾಡಿ ಕೇಳೋಣ, ಕೊಟ್ಟರು ಕೊಡ್ತಾಳೆ ನಾನು ನೋಡೋಣ. ಅಲ್ಲ, ನನಗೆ ಮೊದಲೇ ಎಲ್ಲರೂ ಹೇಳಿ ಜೀನಂಕು ಅಂತಾರೆ ಅಂತಂದ್ರೆ ಇವರಿಬ್ಬರು ನನ್ನ ಹತ್ರ ಕೇಳಕ್ಕೆ ಬಂದ. ಕೊಡ್ತೀನಿ ಅನ್ಕೊಂಡಾರ ಪಾಪ. ಕೊಡ್ತೀನಿ. ಏನೋ ಇಬ್ರಿಬ್ರು ಮಾತಾಡಕ್ ಕುಂತಿರಲ್ರಿ, ನಂಗೂ ಸ್ವಲ್ಪ ಹೇಳ್ರಿ ಏನಂತ. ಏನಿಲ್ಲ. ಈ ಚಪ್ಪಲು ಕಿತ್ತೋಗ್ಬಿಟ್ಟೈತಿ. ನಾಳೆ ಎಸ್ತಲ್ಲಿ ಎಸಿತೀನಿ ಅತ್ಲಾಗ ಹಾಕೊಂಡು ಏನು ಇಲ್ಲೇ ಮನೆ ಹತ್ರ ಹಾಕೋಣಕ್ಕೆ ಅಂತ ಇಟ್ಕೊಂಡಿದ್ದೆ, ಮುಗೀತಿದ್ರ ಆಯಸ್ಸು. ಅದೇ ಮುಂದೋಗಿ ಎಸಿ ತಿಂತಾಳು. ಅಲ್ಲಿ ಹೆಂಗಿದ್ರು ಎಲ್ಲರೂ ಕಸ ಹಾಕ್ತಾರೆ, ಕಸದ ಗಾಡಿ ಬಂದು ತೊಗೊಂಡೋಗತ್ತಿ. ರಾಮ್ಯಾ ಚಪ್ಪಲ್ ತಗೊಂಡೆಲ್ಲಂಟಿ? ಅವ ಇದು ಎಲ್ಲ ಕಿತ್ಕೊಂಡ್ಬಂದ್ಬಿಟ್ಟೈತಾ, ಅದಕ್ಕೆ ಎಸಿ ಹಾಕೊಂತೀನಿ ಆ ಕಡೆ. ಅಲ್ಲಿ ಎಸಿದ್ರೆ ಕಸದ ಗಾಡಿ ತೊಗೊಂಡೋಗತ್ತಲ್ಲ ಅದಕ್ಕೆ. ಏನ ಈ ಚಪ್ಪಲ್ ಎಸೆಕೊಂಟಿಯಾ? ಹ್ಞೂ ಬೇ, ಏನಾಯ್ತು? ವಾ ಒಳ್ಳೆವ ನಾನು. ಈ ಚಪ್ಪಲ್ ಎಸೆಕೊಂಟಿಯಾ ನೀನು? ಇಷ್ಟು ಚಲೋ ಇರೋ ಚಪ್ಪಲ್ನ ಎಸೆಕೊಂಟಿಯಾ? ಹಂಗೆ ಕೊಟ್ಟ ಅಂದ್ರೆ ಹೆಂಗಿರ್ತದ ಗೊತ್ತಾ ರಾಮ್ಯಾ? ಅಲ್ಲೇವ ಇದೆಲ್ಲ ಚೆನ್ನಾಗೈತಿ, ನಾನು ಹಾಕೋದಿಲ್ಲ ಬೇ ಇದನ್ನ. ನೋಡಿಲಿ ಎಲ್ಲ ಕಿತ್ಕೊಂಡು ಹೋಗೈತಿ, ಇನ್ನೇನು ಉಳ್ದೈತಿ ಇದ್ರಾಗೆ, ಅದಕ್ಕೆ ಎಸೆದು ಬರ್ತೀನಿ ತಾಳು. ಯವ್ವಾ ಒಳ್ಳೆವ ನಾನು. ಲೇ ಬಾಡ್ಯಾ, ದುಡಿಯಾ ಕುಂತೀನಿ ಅಂತ ಸೊಕ್ ಬಂದೈತಾನಲ್ಲೇ ನಿನಗೆ? ದುರೊಕ್ಕ ಹೆಚ್ಚಾಗ್ಯಾವ ನಿನಗೆ? ಮುಷ್ಡಿ ಕೊಟ್ಟ ಅಂದ್ರೆ ಗೊತ್ತಾಗತ್ತ ಒಂದು ಇವಾಗ. ಇಟ್ಟೋಗಲ್ಲ ಚಪ್ಪಲ್ನ.
ಅಲ್ಲ ಬೇ ನಾನು ಹಾಕಣಲ್ಲ ಇದನ್ನ ಹಾಕಣಲ್ಲ ಆದ್ಮೇಲೆ ಇಟ್ಕೊಂಡು ಏನ್ ಮಾಡ್ಲಿ ನಾನು ಹೌದಪ್ಪ ಕುಬೇರನ ಅಂಶ ನಿಮ್ದು, ಅದಕ್ಕೆ ಇಂಥವೆಲ್ಲ ಹಾಕಲ್ಲ ನೀವು. ಸುಮ್ಮನೆ ಇಟ್ಟೋಗು. ಏನು ರೊಕ್ಕ ಸುಮ್ಮನೆ ಬರ್ತಾವ ಅನ್ಕೊಂಡಿಯಾ? ನಾನು ಹಾಕಂತೀನಿ, ಇಡು ಅಲ್ಲಿ. ಇಟ್ಲ ಕಡೆ ಹಾಕೊಂಡು ಹೋಗಕ್ಕೆ ಊರಾಗ ಅಡ್ಡಾಡಕ್ಕೆ ಇದೆ ಹಾಕತ್ ನನಗೆ, ಇಡು ಅಲ್ಲಿ. ಯವ್ವ ನೀನು ನಿಂಜುಪುಣ್ತ ನಾನು ನೀನೇನು ಹೇಳಿದ್ರೆ ಕೇಳಕ್ಕೆಲ್ಲ ಏನಾರು ಮಾಡ್ಕೋಗಿರ್ತೀನಿ ಇಲ್ಲ. ನೀವೇ ನೋಡ್ರವ ಇಂಥ ಹೊಸ ಚಪ್ಪಲ್ನ ಎಸೆಕೊಂಡ ನೀ ನನ್ನ ಮಗ. ಹೊಸ ಚಪ್ಪಲ್ಲ? ಅಯ್ಯವ್ವ ದೇವ್ರೆ. ಈ ಚಪ್ಪಲಿನ ತಗೊಂಡು ಭಾಳ ದಿನ ಆಗಿಲ್ಲ ಏನಿಲ್ಲ, ಅಷ್ಟು ಬೇಗ ಎಸೆಕೊಂಟಾನ ಅವ್ನು. ಬೇಗ ಚೂರೇನ ಒಂದು ಕಿತ್ತೆತವ, ಚೂರು ಮುಂದೆ ಇಂದೊಂದು ಚೂರು ಹೋಗೈತೆ ಅಷ್ಟೇ, ಅದಕ್ಕೆ ಎಸೆಕೊಂಟಾನೆ. ಇನ್ನೊಂದು ನೋಡಿ ಎಷ್ಟು ಚೆನ್ನಾಗೈತಿ. ಅಯ್ಯ ಈ ಹುಡುಗರು ಬೇಗ ಚಪ್ಪಲ್ ಹಾಳು ಮಾಡ್ಕೊಂತಾರವ. ಯಾವತ್ತು ತಗೊಂಡಿ ಸುಶೀಲಕ್ಕ? ಏನೊಂದು 6 ತಿಂಗಳಾತ? ಇಲ್ಲ, ಏನೊಂದು 8 9 ತಿಂಗಳಾಗಿರ್ಬೇಕು. ಇಲ್ಲವ, 1.5 ವರ್ಷ? ಇಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಏನೊಂದು 1.5 ವರ್ಷ ಸುಶೀಲಕ್ಕ? ಚೂರು ಜಾಸ್ತಿ ಅಲ್ಲ, ಹತ್ರ ಇದ್ದೀರಾ. ಯವ್ವ 1-2 ವರ್ಷ ಸುಶೀಲಕ್ಕ? ಚೂರು ಜಾಸ್ತಿ. ತುಂಬ ಹೊಸದು. ಏನೊಂದು 2.5 ವರ್ಷ ಸುಶೀಲಕ್ಕ? ತುಂಬ ಹತ್ರ ಬಂದೆ, ಇನ್ನೇನು ಹತ್ರನೇ ಇದೆ ನೋಡು. 3? ಅದೇ ಇನ್ನೊಂದು ಚೂರು ಅಷ್ಟೇ ಜಾಸ್ತಿ. 3.5 ವರ್ಷ ಆಗಿರ್ಬೋದು ಸುಶೀಲಕ್ಕ? ಕರೆಕ್ಟಾಗಿ ಹೇಳ್ದಿ ನೋಡು. 3 ವರ್ಷ 1 6 ತಿಂಗಳಾಗೈತೆ ನೋಡವ ಚಪ್ಪಲ್ ತಗೊಂಡು. ಅಷ್ಟಕ್ಕೆ ಅಷ್ಟು ಹೊಸದೈತಿ, ಆ ಬಾಡೆ ಎಲ್ಲ ಎಸೆಕೊಂಟಾನ ಇದನ್ನ. 3 ವರ್ಷ 6 ತಿಂಗಳಾಗೈತಂತೆ. ಅದನ್ನು ಹೊಸದಂತಾಳದ ಪುಣ್ಯ ಕಿತ್ತಿ. ಈಕಿ ಜಿಪುಣ್ತ ನಾನು. ಈಕಿ ಕೈಯಾಗೆ ಸೊಸೆಯಾಗಿ ಬರೋಳು ಈಗದ್ ಭಾಳ ಕಷ್ಟ ಐತಿ. ಆಕಿ ಯಾವ ಜನ್ಮದ ಪಾಪ ಮಾಡಿ ಬರ್ತಾಳ ಏನೋ ಈ ಮನೆಗೆ ಸೊಸೆಯಾಗ್ಬಿಡು. ಅದು ಒಂದು ಕಡೆ ಕಿತ್ತೋಗಿತ್ತಲ್ಲ ಸುಶೀಲಕ್ಕ, ಏನು ಮಾಡ್ತೀಯ? ಒಂದು ಪಿನ್ ಹಾಕಿದ್ರೆ ಮುಗೀತು ಅಷ್ಟೇ. ಒಂದು ಪಿನ್ ಹಾಕಿ ಬಿಟ್ಟೆ ಅಂದ್ರೆ ಏನು ಇನ್ನೊಂದು 2 ವರ್ಷ ಚಪ್ಪಲ್ ಚೆನ್ನಾಗಿ ಬರ್ತದೆ ನೋಡು. ಮತ್ತೆ ನೀವಿಬ್ರೆ ಈ ಕಡೆ ಬಂದಿದ್ದು? ಕೇಳಕ್ ಕುಂತೀನಂದ್ರೆ ನೀವು ಇಷ್ಟು ದೌಡ್ ಬರೋರಲ್ಲ, ಊಟ ಮುಗಿಸಿ ಆರಾಮಾಗಿ ಬರ್ತಿದ್ರಿ ಮಾತಾಡಕಂದ್ರೆ. ಇನ್ನು ಇವಾಗ 12 ಗಂಟೆನೂ ಆಗೈತೆ ಅಷ್ಟೇ, ಇವಾಗ ಜಲ್ದಿ ಬಂದಿರಲ್ಲ, ಅದಕ್ಕೆ ಕೇಳಕ್ ಕುಂತೀನಿ. ಅದು ಸುಶೀಲಕ್ಕ, ಅದು ಏನಕ್ಕೆ ಜಲ್ದಿ ಬಂದಿದ್ದಂದ್ರೆ ಏನಿಲ್ಲವ, ಅದು ಮೊನ್ನೆ ಸಂತ್ಯಾಗೆ ಚೂರು ಪುದೀನ ತೊಗೊಂಬರೋದು ಮರ್ತ್ಬಿಟ್ಟಿದ್ದೆ. ಚೂರು ಒಂದು 4 ಎಲೆ ಚಟ್ನಿ ಹಾಕಕ್ಕೆ ಚೂರು ಕೊಡ್ತೀಯಾ? ಸೋಮಕ್ಕ ನಕಲಿ ಮಾಡಕ್ ಕುಂತಿ ಏನು? ಅವಾಗೇ ಹೇಳಿದ್ನಲ್ಲ, ಊರಾಗಿನ ಪಿಸ್ರೆಲ್ಲ ಬಂದು ಹಿಂಗೆ ಕೇಳ್ತಾರೆ, ಸಂತೆಗೆ ಹೋದ್ ಮರ್ತು ಬಂದೆ, ಗಂಡಂಗೆ ಹೇಳಿದ್ದೆ ತರಲಿಲ್ಲ ಅಂತ ಅಂದಿದ್ದಕ್ಕೆ ನೀನು ಅವ್ರ ಥರ ಮಾತಾಡಿ ತೋರ್ಸಕ್ಕಂತೀಯೇನು? ಬಿಡೆಯವ ಏನು ನಕಲಿ ಮಾಡ್ತೀನಿ ನೀನೊಳ್ಳೆ. ಬಿಡೆಯವ ನೀ ಸೊಪ್ಪು ಗಿಪ್ಪೆಲ್ಲ ಕೇಳಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತೈತಿ, ನಕಲಿ ಮಾಡಕ್ ಕುಂತಿ ಅಂತ ಗೊತ್ತೈತಿ. ನಿಮ್ಗೇನು ಮರ್ಯಾದೆ ಇಲ್ಲ ಅನ್ಕೊಂಡಿರೇ ನಾನು ಏನಂದ್ರೆ ಬಂದು ಹಿಂಗೆ ಕೇಳಕ್ಕೆ? ಸುಶೀಲಕ್ಕ ನಕಲಿ ಮಾಡ್ತಿದ್ದೆ, ನಕಲಿ ಏನ್ರವ ನೀವು ಏನು ನಕಲಿ ಮಾಡ್ತೀರೇನ? ಸರಿ ತಗ, ನಾನು ಕೆಲ್ಸಿದಾವು, ಇನ್ನು ಸ್ವಲ್ಪ ಸಾಯಿ ಒಗ್ಗರಣೆ ಹಾಕ್ಬೇಕಿತ್ತ, ಒಳಗೆ ಹೋಗ್ತೀನಿ ನಾನು. ಆಮೇಲೆ ಊಟ ಗೀಟ ಆದ್ಮೇಲೆ ಬರ್ರಿ ಆತ ಮಾತಾಡ್ತಾ ಕುತ್ಕೊಳ್ಳೋಣ. ಸುಶೀಲಕ್ಕ ಹಿಂಗೆ ಹೋಗ್ಬಿಟ್ಲು. ಅಲ್ಲ ನಾವೇನೋ ಸ್ವಲ್ಪ ಮಾತಾಡಿ ಆಮೇಲೆ ಕೇಳಿದ್ರೆ ಕೊಡ್ತಾಳ ಅನ್ಕೊಂಡ್ರೆ ನಮ್ಗೆ ನಕಲಿ ಮಾಡ್ತೀಯ ಅಂತ ಹೇಳೋದ್ಲಲ್ಲೇವಾ? ನಮ್ಗಂತೂ ಒಂದು ಕೇಳಿ ಮಾಡಿ ಗೊತ್ತಿಲ್ಲ, ಏನೋ ಒಂದು ಚೂರು ಪುದೀನ ಕೇಳೋಣ ಅಂತ ಬಂದ್ರೆ ಹಿಂಗೆ ಮಾಡೋಗ್ಬಿಟ್ಲ ಆಕಿ. ನನಗೆ ಇನ್ನೊಬ್ರ ಹತ್ರ ಏನಾದ್ರು ಕೇಳಬೇಕು ಅಂದ್ರೆ ಆಗಲ್ಲ ನೋಡು, ಒಳ್ಳೆ ಕುತ್ಕೀಚ್ಕೊಂಡಂಗೆ ಆಕತಿ. ಏನ್ ಮಾಡೋದೇವ, ಈಗ ರೊಕ್ಕ ಕೊಡ್ತಾರಬೇಕ? ಅಯ್ಯೋ ದೇವ್ರೆ. ಸುಮಕ್ಕ ನಿನಗೆ ಇಲ್ಲಿ ಅಲ್ಲೇ ಮೂಲಿ ಮನಿ ಪರಿಮಳ ಮನಿ ಇತ್ತಲ್ಲ, ಅಕ್ಕಿನೂ ಹಾಕ್ಯಾಳೇವ ಪುದೀನ ಕೊತ್ತಂಬರಿ ಎಲ್ಲ ಕಂಡಾಬಿಟ್ಟಿತ್ತು ಅವ್ರ ಮನಿ ಹತ್ರ, ಅಲ್ಲೋಗಿ ಕೇಳೋಣ. ಹೌದಾ, ನಾನು ಮರ್ತೇ ಬಿಟ್ಟು ನೋಡು ಆಕಿ ಯಾಕಿರೋದು. ಈಕಿದೊಬ್ಬಕ್ಕಿದೆ ಇರೋದ, ಬಾ ಅಲ್ಲೇ ಹೋಗಿ ಕೇಳೋಣ. ನಡಿ ಹಂಗೆ ಇಸ್ಕೊಂಡು ಹೋಗೋಣ ಅಂತ ಮನೆಗೆ. ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಹೊಸ ಕತೆ ಅಂತ ನೋಡಕ್ ಕುಂತೀರಾ? ಹೌದು, ಇದು ಹೊಸ ಕತೆ. ಇದು ಡಿಪೋತಿ ಸಸಿ ಜಿಪುಣಿ ಅತ್ತಿ ಅಂತ ಈ ಹೊಸ ಕತೆ ಹೆಸರು. ವಿಡಿಯೋದಲ್ಲಿ ಬರೀ ಕಾಮಿಡಿ ಇರ್ತೈತಿ, ಏನು ಸೀರಿಯಸ್ ಆಗಲಿ ಇಲ್ಲ ಸೀರಿಯಲ್ ಥರ ಯಾವುದೂ ಇರಲ್ಲ. ಒಂದಿನ ಬರೀ ಕಾಮಿಡಿ ವಿಡಿಯೋ ಹಾಕ್ತೀನಿ, ಇನ್ನೊಂದಿನ ಸುಶೀಲಕ್ಕನ ಸಂಸಾರದ ಕತೆ ಹಾಕ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು.